ಜಾಮೀನು ಇದ್ದಿಲ್ಲ ಅವತ್ತು ಅರೆಸ್ಟ್ ಮಾಡೋ ಪ್ರಯತ್ನ ಪಟ್ಟಿದ್ರು. ಅದು ಒಂದು ಭಾಗ. ಇಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದ್ದಲ್ಲ 3 ತಿಂಗಳೊಳಗೆ ತನಿಖೆ ನಡೆಸಿ ಕೋರ್ಟ್ ಮುಂದೆ ಬನ್ನಿ ಅಂತ ಹೇಳಿ. ಇನ್ನು ಯಾವ ಕೋರ್ಟ್ ಮುಂದೆ ನೀವು ಹೋಗಬಾರ್ದು ಅಂತ ಹೇಳಿ ಇವರು SIT ಅವರು ಮತ್ತೆ ಒಂದು ಸ್ಟೇಟಸ್ ರಿಪೋರ್ಟ್ ಹಾಕ್ತಾರೆ 26/2017 27/7/2017 ಪರ್ಮಿಟ್ 26/17 ಒಂದು ಸ್ಟೇಟಸ್ ರಿಪೋರ್ಟ್ ಹಾಕ್ತಾರೆ. SIT has filed status report dated 26/2017. The Honorable Supreme Court by order dated 27/7/2017 permitted the SIT to go ahead with the investigation. However, it was directed that the final report shall not be filed till the next date of hearing ಅಂದರು. ದೆನ್ ಮತ್ತೆ 2018 ಜನವರಿ ತಿಂಗಳಲ್ಲಿ ಇನ್ನೊಂದು ಸ್ಟೇಟಸ್ ರಿಪೋರ್ಟ್ನ ಫೈಲ್ ಮಾಡ್ತಾರೆ SIT ಅವರು 2018ರಲ್ಲಿ. ಆಮೇಲೆ ಅವ್ರ ಜೊತೆನೇ ಸರ್ಕಾರ ಮಾಡಬೇಕಾಯ್ತು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡ್ಕೊಂಡ್ರು. ಇಷ್ಟೆಲ್ಲ ಪಾಪ ನನ್ನ ಮೇಲೆ ಕೇಸ್ ಹಾಕ್ಸಿದವರು ಸಿದ್ದರಾಮಯ್ಯನವರು ಜೈಲಿಗೆ ಕಳಿಸೋಕ್ಕೆ ಕೊನೆಗೆ ಅವರೇ ಮುಖ್ಯಮಂತ್ರಿ ಮಾಡಬೇಕಾಗಿ ಬಂತು. ಆ ಪಕ್ಷದವರೇ ಮಾಡ್ಕೊಂಡಿದ್ರು. ಇವತ್ತು ನಾನು ಈ ಸರ್ಕಾರಿ ಕೇಳ್ತಾನೆ ಇದೆಲ್ಲಪ್ಪ ಅದಿಂತು ಪ್ರಜಾವಾಣಿಲಿ ಇದೆಯಲ್ಲಪ್ಪ, ಅದು 61 ಕೇಸ್ ಇದೆಯಂತಲ್ಲ ನಿಮ್ಮ ಲೋಕಾಯುಕ್ತದಲ್ಲಿ. 61 ಕೇಸು ನಿಮ್ಮ ಮುಖ್ಯಮಂತ್ರಿಗಳ ಮೇಲೆ ಲೋಕಾಯುಕ್ತದಲ್ಲಿ. ಇನ್ನೂ 50 ತನಿಖೆನೇ ಆಗಿಲ್ವಂತೆ. ತನಿಖೆ ಹಂತಕ್ಕೆ ಬರಲಿಲ್ವಂತಲ್ಲ. 50 ಕೇಸು ಬರೆದವರೇ ಇಲ್ಲಿ. 50 ಕೇಸು 61 ಕೇಸು ಸಿದ್ದರಾಮಯ್ಯ ವಿರುದ್ಧ 62ನೇ ಕೇಸ್ ದಾಖಲಾಗಿದೆ ಲೋಕಾಯುಕ್ತದಲ್ಲಿ. ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಇವೆ 61 ಕೇಸುಗಳು. ಭ್ರಷ್ಟಾಚಾರ, ಕರ್ತವ್ಯ ಲೋಪ ಆರೋಪದಡಿ ದಾಖಲಾಗಿರುವ ಕೇಸುಗಳು ಇವೆಲ್ಲ. ಅದರಲ್ಲಿ ಇನ್ನೂ ಸಹ ತನಿಖೆಯಾಗದೆ ಉಳಿದಿವೆ 50 ಕೇಸುಗಳು. 14, 15, 15, 16 ಎಷ್ಟೆಷ್ಟು ಅಂತ ಎಲ್ಲ ಒಂದು ಪತ್ರಿಕೆಯಲ್ಲಿ ಡೀಟೇಲ್ ಬರೆದವ್ರೆ. ಲೋಕಾಯುಕ್ತ ಸಿದ್ದರಾಮಯ್ಯ ವಿರುದ್ಧ 50 ಪ್ರಕರಣ. ಪಾಪ ಅವ್ರು ಹೇಳ್ತಾರೆ ವಿಶ್ವನಾಥ್ ಶೆಟ್ಟರ್ ಇದ್ರಾಗ ಸುಮಾರು 7,000 ಕೇಸವೇ ಸೀನಿಯಾರಿಟಿ ಮೇಲೆ ಜ್ಯೇಷ್ಠತೆಯ ಆಧಾರದಲ್ಲಿ ಪ್ರಕರಣಗಳ ವಿಚಾರಣೆ ನಡೆಸಲಾಗುತ್ತಿದೆ. ಯಾವುದೇ ಪ್ರಕರಣಗಳ ವಿಚಾರಣೆ ವಿಳಂಬ ಮಾಡಿಲ್ಲ. ಇದು ನಾನು ಹೇಳ್ತಿರೋದಲ್ಲ, ಪತ್ರಿಕೆಯಲ್ಲೇ ಬಂದಿರೋ ಸುದ್ದಿ. 61 ಕೇಸು ಲೋಕಾಯುಕ್ತದಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಫೈಲ್ ಆಗಿರ್ತಕ್ಕಂಥದ್ದು. ಇವರು ನಾನದು ತೆರೆದ ಪುಸ್ತಕ, ನಾನು ಬಿಂದುಳದ ನಾಯಕ, 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದನ್ನು ಸಹಿಸಲಾರದೆ ಹೊಟ್ಟೆ ಉರಿ, ಹೊಟ್ಟೆ ಕಿಚ್ಚು, BJP JDS ಕುತಂತ್ರದಲ್ಲಿ ನಾನು ಮುಗಿಸಬೇಕು ಅಂತ ಹೇಳಿ, ಸರ್ಕಾರ ತೆಗಿಬೇಕು ಅಂತ ಹೇಳಿ ಎಲ್ಲ ನಡೀತಾ ಇದೆ. ಇದೆಲ್ಲ ದಿನ ಹೇಳ್ಕೊಂಡು ಕೂತವ್ರೆ ಭಜನೆ ಮಾಡ್ಕೊಂಡು. ನೀವು ಸರಿಯಾಗಿದ್ದರೆ ವಿರೋಧ ಪಕ್ಷದವ್ರು ಏನು ಮಾಡೋಕ್ಕಾಯ್ತದೆ? ಇಲ್ಲಿ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಸಿದ್ದರಾಮಯ್ಯನವರೇ, ನಿಮ್ಮ 60 ಕೇಸನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಆವತ್ತಿನ ಲೋಕಾಯುಕ್ತನ ಅದಕ್ಕೆ ಹೇಳ್ತಾರೆ ಹಳ್ಳಿ ಭಾಷೆ ಹೇಳಬಾರ್ದು. ನಾನಿಲ್ಲಿ ಹಳ್ಳಿ ಭಾಷೆ ಹೇಳಲ್ಲ, ಯಾಕೆ ನಾನು ಬೇರೆ ಕೇಂದ್ರ ಮಂತ್ರಿ ಬೇರೆ ಆಗ್ಬಿಟ್ಟಿದ್ದೀನಿ. ಅದಕ್ಕೊಂದು ಗಂತ ಗೌರವ ತರಬೇಕಲ್ಲ. ಪಾಪ ಭಾಸ್ಕರರಾವ್ ಅಂತ ಒಬ್ಬರು ಲೋಕಾಯುಕ್ತ ಇದ್ದರು. ಅವ್ರದ್ದೊಂದು ಚರಿತ್ರೆ ನೀವುಗಳೇ ಎಲ್ಲ ಅದೆಲ್ಲ ಬಿತ್ತರಣೆ ಮಾಡಿಬಿಟ್ಟಿದ್ದೀರಿ. ಅಲ್ಲಿ ಡಿಫಂಕ್ ಮಾಡಿ ಅದನ್ನು ನರ ಎಲ್ಲ ಕಿತ್ತಾಕಿ ಲೋಕಾಯುಕ್ತದ್ದು ACB ಅಂತ ರಚನೆ ಮಾಡ್ಕೊಂಡ್ರಿ. ಏನೇನು ಬೇಕೋ ACB ಮುಖಾಂತರ ನಿಮಗೆ ಬೇಕಾದಂಗೆ ಬರೆಸ್ಕೊಂಡ್ರಿ, ಮುಚ್ಚಾಕೊಳ್ಳೋದಕ್ಕೆ ಕೇಸ್ಗಳನ್ನ. ಸಿದ್ದರಾಮಯ್ಯನವರೇ, ಪನ್ನಣ್ಣ ಕೇಳಪ್ಪ, ಇಲ್ಲಿ ನಾನೇನೋ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಪಾಪ ನಿನ್ನೆಯಿಂದ ಹೇಳಿಕೆ ಕೊಟ್ಟಿದ್ದು ನೋಡಿದೆ. ಭಾಳ ಜನ ಮಂತ್ರಿಗಳು ಹೇಳಿದಿರಿ. ಕುಮಾರಸ್ವಾಮಿ ಅವರು ಹೌದು ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂದ್ರೆ ಧಾರಾಳವಾಗಿ ಕೊಡ್ತೀನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.